ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಅಕ್ರಮ ಬಯಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಅಕ್ರಮ ಬಯಲಾಗಿರತಕ್ಕಂಥದ್ದು. ರಾಜ್ಯದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಿರತಕ್ಕಂಥ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ನಿಯಮ ಉಲ್ಲಂಘನೆ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಬಂದಿದೆ. ವಾರ್ಡ್ ನಂಬರ್ 63ರ ಬೂತ್ ನಂಬರ್ 16ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಮನೆ ಮನೆಗೆ ಭೇಟಿ ನೀಡದೆ ಒಂದೇ ಸ್ಥಳದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಅನ್ನುವಂಥ ವಿಚಾರ. ಒಂದೇ ಮನೆಯಲ್ಲಿ ಕುಳಿತು SIR ಪರಿಷ್ಕರಣೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಭೇಟಿ ನೀಡಿ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಪಕ್ಷದ ಹಿತಾಸಕ್ತಿ ಸಾಂವಿಧಾನಿಕ ಪ್ರಕ್ರಿಯೆ ದುರುಪಯೋಗ ಆಗ್ತಿದೆ ಅಂತಕ್ಕಂಥ ಒಂದು ಆರೋಪಗಳು ಇದೀಗ ಕೇಳಬಂದಿದೆ. ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸಿದ್ದಾರೆ. ಚುನಾವಣಾ ಆಯೋಗದ ನಿಯಮಾವಳಿಗಳನ್ನು ಕಡೆಗಣಿಸಲಾಗ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಈಗ ಪ್ರತಿಯೊಂದು ಮನೆಗೂ ತೆರಳಿ BLOಗಳು ಮನೆಗೂ ತೆರಳಿ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಇವರು ಒಂದು ಮನೆಯಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಅಲ್ಲಿಗೆ ಕರೆಸ್ಕೊಂಡು SIR ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಈಗ ನಿನ್ನೆ ಒಂದಿಷ್ಟು ಆರೋಪಗಳು ಕೇಳಬಂದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ಇಲ್ಲಿ ನಡೆದಿರತಕ್ಕಂಥ ವಿಚಾರ ಹುಬ್ಬಳ್ಳಿ ಧಾರವಾಡದಲ್ಲಿ ಕಂಡು ಬಂದಂಥ ದೃಶ್ಯ ಇದು. ಅದನ್ನ ವಿಡಿಯೋ ಶೂಟ್ ಮಾಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಮಾಡಿದ್ದಾರೆ. ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಈಗ ಎಲ್ಲರನ್ನೂ ಕರೆಸ್ಕೊಂಡು ಅಲ್ಲಿ SIR ಪ್ರಕ್ರಿಯೆ ಮಾಡ್ತಿರ್ತಕ್ಕಂಥ ದೃಶ್ಯ ಅದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪರಶುರಾಮ್, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಈಗ SIR ಪ್ರಕ್ರಿಯೆ ಅನ್ನೋದು ಮನೆಗೆ ತೆರಳಿ ಅಲ್ಲಿ ಪರಿಷ್ಕರಣೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಒಂದೇ ಮನೆಯಲ್ಲಿ ಒಂದಿಷ್ಟು ಫೈಲ್ಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಏನು ನಡೀತಿದೆ ಅಂತ? ಹೌದು ಪ್ರಮೋದ್, ಈಗಾಗಲೇ ರಾಜ್ಯಾದ್ಯಂತ SIR ಪ್ರಕ್ರಿಯೆ ಏನು ತೀವ್ರತರವಾಗಿ ಸಾಗಿದೆ. ಆದ್ರೆ ಹುಬ್ಬಳ್ಳಿಯಲ್ಲಿ ನಿಯಮ ಬಾಹಿರವಾಗಿ ಪರಿಷ್ಕರಣೆ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಪೂರಕವೆಂಬಂತೆ ದೃಶ್ಯದಲ್ಲಿ ಗಮನಿಸಬಹುದು. ಎಲ್ಲೋ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೋ ಮನೆಯಲ್ಲಿ ಕುಳಿತುಕೊಂಡು ಜನರನ್ನ ಅಲ್ಲಿಯೇ ಕರೆಸಿ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ ಅಂತ BLOಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ತೀವ್ರತರವಾದ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ತೆರಳಿ ಅವರ ವಾಸಿಯ ಅವರ ಬಳಿ ಇರುವಂತಹ ದಾಖಲೆಗಳು ಸರಿಯಾಗಿದ್ದಾವೆ ಅನ್ನುವಂಥದ್ದು ಚೆಕ್ ಮಾಡಬೇಕಾಗಿರುವುದು BLOಗಳ ಕರ್ತವ್ಯ ಆಗಿರ್ತದೆ. ಆದ್ರೆ ಬಹಳಷ್ಟು ಜನ ಈ ಕೆಲಸವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವುದು ದೃಶ್ಯದ ಮೂಲಕ ಕಂಡು ಬರ್ತಾ ಇದೆ. ಹೀಗಾಗಿಯೇ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಕಾರ್ಯಕರ್ತರು ಸ್ಥಳಗಳಿಗೆ ತೆರಳಿ ಯಾವ ರೀತಿ ಪರಿಶೀಲನೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೇ ಸ್ವತಃ ಪರಿಶೀಲನೆ ಮಾಡಿ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದು, ಏನು ಈ ಒಂದು ಅಕ್ರಮವನ್ನ ಮಾಡ್ಲಿಕ್ಕಾಗಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಾಥ್ ನೀಡ್ತಾ ಇದ್ದಾರೆ. ಹೀಗಾಗಿಯೇ ಮತದಾರರ ಪಟ್ಟಿಯ ಪರಿಷ್ಕರಣೆ ಸರಿಯಾಗಿ ನಡೀತಾ ಇಲ್ಲ. ಇದನ್ನ ಚುನಾವಣಾ ಆಯೋಗ ಗಮನಿಸಬೇಕು ಮತ್ತು ಇಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಮೈನಾರಿಟಿ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ 63ನೇ ವಾರ್ಡ್ ನ 16ನೇ ಬೂತ್ ನಲ್ಲಿ ನಡೆದಂತಹ ಈ ಒಂದು ಪರಿಶೀಲನೆ ವೇಳೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸಾಕಷ್ಟು ಜನ ಒಂದೆಡೆ ಕುಳಿತು ದಾಖಲೆಗಳನ್ನ ತಂದು ಅವುಗಳನ್ನ ಪರಿಶೀಲನೆ ಮಾಡಿ ಮತದಾರರ ಪಟ್ಟಿ ಸರಿಯಾಗಿದೆ ಅನ್ನುವಂತಹ ವರದಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಕುರಿತು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಈ ದೂರನ್ನ ದಾಖಲಿಸಿಕೊಂಡು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದರಲ್ಲೂ ವಿಶೇಷವಾಗಿ ಏನು BLO ಇದ್ದಾರೆ ರೀಟಾ ಅನ್ನುವರು, ಅವರು ಈ ಒಂದು ಏನು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ವತಃ ಮಾಡಿದ್ದಾರೆ. ಹೀಗಾಗಿಯೇ ಬಿಜೆಪಿ ಕಾರ್ಯಕರ್ತರನ್ನ ಸ್ಥಳಕ್ಕೆ ಕಳಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಜೊತೆಗೆ ಅದರ ವಿಡಿಯೋಗಳನ್ನ ಕೂಡ ಚಿತ್ರೀಕರಣ ಮಾಡಲಾಗಿದೆ. ಇನ್ನೊಂದೆಡೆ ಹುಬ್ಬಳ್ಳಿಯ ವಿವಿಧೆಡೆ ಈ ರೀತಿಯ ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಎಲ್ಲ BLOಗಳು ಮನೆಗೆ ತೆರಳ್ತಾ ಇಲ್ಲ, ಅಲ್ಲಲ್ಲಿ ಮನೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕುಳಿತುಕೊಳ್ತಾರೆ. ಇನ್ನೊಂದು ಕಡೆ ಮಸೀದಿಗಳಲ್ಲಿಯೂ ಕೂಡ ಕುಳಿತು ಪರಿಷ್ಕರಣೆ ನಡೀತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಚುನಾವಣಾ ಆಯೋಗ ಈತ ಕಡೆ ಗಂಭೀರವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು, ಪರಿಶೀಲನೆ ನಡೆಸಬೇಕು. ಜೊತೆಗೆ ಏನು ಮೇಲಧಿಕಾರಿಗಳೇ ಸ್ವತಃ ಬಂದು ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನ ವಹಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಪ್ರಮೋದ್.
ಈಗ ಈ ವಿಡಿಯೋ ಬಗ್ಗೆ ಚುನಾವಣಾ ಆಯೋಗದ ಗಮನಕ್ಕೆ ಏನಾದರೂ ಬಂದಿದೆಯಾ? ಚುನಾವಣಾ ಆಯೋಗ ಪ್ರಾಥಮಿಕ ತನಿಖೆಗೆ ಏನಾದರೂ ವಹಿಸಿದ್ಯಾ ಏನು ಅಂತ? ಈಗ ಅವ್ರ ಗಮನಕ್ಕೆ ಬಂದು ಈಗ ಯಾರಾದರೂ ಬಂದಿದ್ದಾರಾ ಚುನಾವಣಾ ಆಯೋಗದಿಂದ ಅಲ್ಲಿಗೆ? ಪ್ರಮೋದ್, ಈಗಾಗಲೇ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಆಗಿದ್ದಂತಹ ಆದಂತಹ ಇವರು ರುದ್ರೇಶ್ ಗಾಳಿ ಅವರು ಇದ್ದಾರೆ, ಅವರೇ ನೋಡಲ್ ಅಧಿಕಾರಿಗಳು ಇದ್ದಾರೆ. ಹೀಗಾಗಿ ಅವರ ಗಮನಕ್ಕೆ ವಿಷಯ ಹೋಗಿದೆ. ಸ್ವತಃ ಕೇಂದ್ರ ಸಚಿವರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೃಶ್ಯವನ್ನ ಶೇರ್ ಮಾಡಿಕೊಂಡು ದೂರನ್ನ ದಾಖಲಿಸಿಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿರುವುದರಿಂದಾಗಿ, ಜೊತೆಗೆ ಸ್ಥಳೀಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈ ಒಂದು ಪರಿಷ್ಕರಣೆಯಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ ಅನ್ನುವಂತಹ ದೂರನ್ನ ನೀಡಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಸ್ವತಃ ಬಿಜೆಪಿಯ BLA-1 BLA-2 ಗಳನ್ನ ಮಾಡಿಕೊಂಡು ಪ್ರತಿಯೊಂದು ವಾರ್ಡ್ ನಲ್ಲಿಯೂ ಪರಿಷ್ಕರಣೆ ಹೇಗೆ ನಡೀತಾ ಇದೆ, ಮತದಾರರನ್ನ ಯಾವ ರೀತಿ ಪರಿಶೀಲನೆ ಮಾಡಲಾಗ್ತಾ ಇದೆ, ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಹೇಗೆ ಅನ್ನುವಂತಹ ಅದನ್ನ ನೋಡ್ಲಿಕ್ಕೆ ಮೇಲುಸ್ತುವಾರಿಯನ್ನ ಮಾಡಿರುವುದರಿಂದಾಗಿ ಇದು ಅಧಿಕಾರಿಗಳ ಗಮನಕ್ಕೆ ಹೋಗಿದೆ. ಹೀಗಾಗಿ ಅಧಿಕಾರಿಗಳು ಕೂಡ ಏನು ಸ್ಥಳೀಯ BLO-ಗಳಿದ್ದಾರೆ, ಅಧಿಕಾರಿಗಳು ಏನು ಪರಿಶೀಲನೆ ಮಾಡೋದಕ್ಕೆ ನೇಮಕ ಮಾಡಿದಂತಹ ಒಂದು ತಂಡ ಇದೆ, ಅದು ಸೂಕ್ತವಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಬಂದಿದೆ. ಹೀಗಾಗಿ ಚುನಾವಣಾ ಆಯೋಗದ ಗಮನಕ್ಕೆ ಈ ವಿಷಯವನ್ನ ಕೂಡ ಈಗಾಗಲೇ ತಿಳಿಸಲಾಗಿದೆ. ಇದಾದ ನಂತರ ಯಾರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಮತ್ತು ಮುಂಬರುವ ದಿನಗಳಲ್ಲಿ ಈ SIR ಪ್ರಕ್ರಿಯೆ ಇನ್ನೂ ಬಹು ದಿನಗಳ ಕಾಲ ಸಾಗಬೇಕಾಗಿರುವುದರಿಂದ ಯಾವ ರೀತಿ ಇದನ್ನ ಮುಂದುವರಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್.